ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಮಕ್ಕಳಿಗೆ ಪಿಂಕ್ ತುಟಿ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರೋವಂಥ ಹೋಮ್ ರೆಮಿಡಿನ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ಲು, ಎಲ್ಲ ಕಡೆ ಸಿಗುವಂಥದ್ದು ಅದು. ನೀವು ಕೆಲವೊಬ್ಬರು ಮಕ್ಕಳಿಗೆ ತುಂಬಾ ಕಪ್ಪುಗೆ ತುಟಿ ಇರುತ್ತಲ್ಲ, ಅನ್ಕೊತಾ ಇರ್ತಾರೆ ನಮ್ಮ ಮಗುಗೂ ಹಿಂಗಿರ್ಬೇಕಾಯ್ತು ತುಟಿ ಅಂತ. ಕೆಲವೊಬ್ರಿಗೆ ಬೈ ಬರ್ತು ಹಂಗೆ ಬಂದಿರುತ್ತೆ, ಕೆಲವೊಬ್ಬರಿಗೆ ಹುಟ್ಟಿದಾಗ ಕಪ್ಪಿರುತ್ತೆ. ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಈ ದಾಳಿಂಬೆ ಹೂವು ಇರುತ್ತಲ್ಲ, ದಾಳಿಂಬೆ ಹೂವು ಸ್ವಲ್ಪ ಇದಾಗಿರುತ್ತೆ, ಅದನ್ನು ಕಿತ್ಕೊಂಬಂದು ಮಕ್ಕಳಿಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ತುಟಿನ ಆ ರಸನ ನೀವು ಇಲ್ಲಿ ಹಿಂಡಬೇಕಾಗತ್ತೆ. ಹಿಂಡ್ಬಿಟ್ಟು ಸ್ವಲ್ಪ ಈ ಥರ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಮಕ್ಕಳಿಗೆ, ಆಮೇಲೆ ಸ್ವಲ್ಪ ತೇವದ ಬಟ್ಟೆ ತೊಗೊಂಡು ಒರೆಸ್ಬಿಡ್ಬೇಕಾಗತ್ತೆ. ಯಾಕಂದರೆ ಅದು ಮಕ್ಕಳು ಸಣ್ಣ ಮಕ್ಕಳಲ್ವ, ಅದು ಬಾಯೊಳಗಡೆ ಹೋದಾಗ ಆ ಹೂವಿನ ರಸ ಹೋದಾಗ ಆ ಮಕ್ಕಳಿಗೆ ಆ ಸ್ಮೆಲ್ ಕೂಡ ಇಷ್ಟ ಆಗಲ್ಲ. ಅದು ಸ್ವಲ್ಪ ಒಗ್ರೋಗ್ರಿರುತ್ತೆ. ತಾಯಿ ಹಾಲನ್ನ ಮಾತ್ರ ಕುಡಿತಾ ಇರ್ತಾವಲ್ಲ ಮಕ್ಕಳು, ಹಾಗಾಗಿ ಮಕ್ಕಳಿಗೆ ಆ ಸ್ಮೆಲ್ ಇಷ್ಟ ಆಗಲ್ಲ. ನೀವೇನು ಮಾಡಬೇಕು ಅಂದರೆ ಜಸ್ಟ್ ಈ ರೀತಿ ಚೆನ್ನಾಗಿ ಹಚ್ಬಿಟ್ಟು 1-2 ನಿಮಿಷ ಹಿಂಗೆ ಉಜ್ಜೋದ್ರಿಂದ ಮಕ್ಕಳು ತುಟಿ ಒಂದು ತಿಂಗಳಲ್ಲೇ ಕೂಡ ಕಪ್ಪಿದ್ರೂ ಕೂಡ ಬೇಗ ಕೆಂಪಗಾಗುತ್ತೆ, ಪಿಂಕ್ ತುಟಿ ಆಗುತ್ತೆ. ನಿಜವಾಗ್ಲೂ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಮನೆ ಬಂದನ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಇದೇ ರೀತಿ ಯಾವುದಾದ್ರು ಯೂಸ್ಫುಲ್ ವಿಡಿಯೋಗಳು ಕೂಡ ನನ್ನ ಚಾನಲ್ನಲ್ಲಿ ಸಿಗ್ತಾ ಇರ್ತವೆ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾ ಇರ್ತವೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಯಾವುದಾದ್ರು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.